ಮನೇಲಿ ಮಕ್ಕಳು ಏನಾದರೂ ಲಂಚ್ ಬಾಕ್ಸ್ಗೆ ಸ್ಪೆಷಲ್ ಆಗಿರೋದಂತ ಮಾಡು, ಆಮೇಲೆ ನನಗೆ ವೆಜಿಟೇಬಲ್ ತಿನ್ನೋಕ್ಕಾಗಂಗಿಲ್ಲ ಹಾಗೆ ಅಂತ ಹೇಳಿದರೆ ಅಂಥವ್ರಿಗೋಸ್ಕರ ಒಂದು ಹೆಲ್ದಿಯಾಗಿರುವಂಥ ವೆಜಿಟೇಬಲ್ ಪಲಾವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡೋಣ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪರಶುರಾಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆಜಿಟೇಬಲ್ ಪಲಾವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡತ್ತೀರಿ ದಯವಿಟ್ಟು ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಪಲಾವ್ ಮಾಡಲಿಕ್ಕೆ ನಾನು ಒಂದು ಕ್ಯಾರೆಟು, ಆಮೇಲೆ ಒಂದು ಕ್ಯಾಪ್ಸಿಕಮ್, ಆಮೇಲೆ ಒಂದು ಈರುಳ್ಳಿ, ಆಮೇಲೆ ಆಲೂಗಡ್ಡೆ, ಆಮೇಲೆ ಸ್ವಲ್ಪ ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲವನ್ನು ಇವಾಗ ನಾವು ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿರಿ, ನಾನು ಒಂದು ಕ್ಯಾರೆಟನ್ನು ಅದ್ರ ಮೇಲಿಂದ ಎಲ್ಲ ಸಿಪ್ಪೆಯನ್ನು ತೆಗೆದು ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ತರಕಾರಿ ಎಲ್ಲವನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಹಾಗಿದ್ರೆ ಇದಕ್ಕೆ ಮತ್ತೆ ಏನೆಲ್ಲ ಹಾಕ್ಬೇಕಂತಂದ್ರೆ ಸ್ವಲ್ಪ ನಾನು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಪಲಾವ್ ಎಲೆ, ಕರಿಬೇವು ಎಲೆ, ಆಮೇಲೆ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಒಂದೆರಡು ಏಲಕ್ಕಿ. ಇಲ್ಲಿ ಶುಂಠಿ ಮತ್ತು ನಾವು ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಹಾಗಿದ್ರೆ ಯಾವ ರೀತಿಯಾಗಿ ಪಲಾವನ್ನು ಮಾಡೋದಂತ ಹೇಳಿ ನೋಡೋಣ ಬರ್ರಿ. ಇವಾಗ ನೋಡಿ, ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಲೈಟಂಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಕನ್ಸಿಸ್ಟೆಂಟ್ ಬೇಕಲ್ಲ ಅಷ್ಟು ಎಣ್ಣೆನ ನೀವು ಹಾಕೋರಿ. 1-2 ನಿಮಿಷ ಎಣ್ಣೆನ ಕಾಯಲಿಕ್ಕೆ ಬಿಡೋಣ. ಈಗ ನೋಡ್ತಿರ್ಬೋದು, ಇಲ್ಲಿ ಎಣ್ಣೆ ಕಾದಿದೆ. ಸೊ ಕಾದಿರೋಂಥ ಎಣ್ಣೆಗೆ ನಾವು ಇವಾಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಗುವಷ್ಟು ಎರಡನ್ನು ಹಾಕ್ಕೊಳ್ಳೋಣ. ಇವು ಹಾಕೊಂಡಾದ್ಮೇಲೆ 1-2 ನಿಮಿಷ ಇವು ಎಣ್ಣೆಯಲ್ಲಿನ ಹುರಿಲಿಕ್ಕೆ ಬಿಡೋಣ. ಇವಾಗ ಇದಕ್ಕೆ ನಾವು ಒಂದು ಕರಿಬೇವು ಎಲೆಯನ್ನು ಕೂಡ ಹಾಕ್ಕೊಳ್ಳೋಣ. ಇದು ಸಹಿತ 1-2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದು ಎಣ್ಣೆಯಲ್ಲಿ ಕರೆದಾದ್ಮೇಲೆ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿನಿ, ಅದನ್ನು ಕೂಡ ಇದನ್ನು ಎಣ್ಣೆಯಲ್ಲೇ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಪಲಾವ್ ಎಲೆಯನ್ನು ಹಾಕೋಣ. ಪಲಾವ್ ಎಲೆ ಹಾಕೋದ್ರಿಂದ ವಾಸನೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗನ ಬರುತ್ತೆ. ಇವಾಗ ಇದನ್ನು ಒಟ್ಟು ಲೋ ಫ್ಲೇಮಲ್ಲಿಟ್ಟು 1-2 ನಿಮಿಷ ನಾವು ಸರಿಯಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಇವಾಗ ಇದು ಹುರಿದಾದ್ಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ವೆಜಿಟೇಬಲನ್ನು ಹಾಕ್ಕೊಳ್ಳೋಣ. ನೋಡಿರಿ, ಫಸ್ಟಿಗೆ ನಾನು ಇಲ್ಲಿ ಮೆಣಸಿಕಾಯನ್ನು ಹಾಕೋತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಖಾರ ಹತ್ತಬೇಕಂಥೇಳಿ. ಅದಾದಮೇಲೆ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ, ಆಮೇಲೆ ಕ್ಯಾರೆಟು, ಆಮೇಲೆ ಕ್ಯಾಪ್ಸಿಕಮು, ಇವೆಲ್ಲವನ್ನು ಹಾಕಿ ನಾವು ಎಣ್ಣೆಯಲ್ಲೇ ಡೀಪಾಗಿ ಫ್ರೈ ಮಾಡೋಣ. ಎಷ್ಟು ನೀಟಾಗಿ ಫ್ರೈ ಆಗುತ್ತಲ್ಲ ಅಷ್ಟು ತಿನ್ನಲಿಕ್ಕೆ ಟೇಸ್ಟಿಯಾಗಿ ಆಗುತ್ತೆ ಇದು. ಸೊ ಇದೆಲ್ಲ ಹಾಕ್ಕೊಂಡು ನೋಡಿರಿ, ಇವಾಗ ಇದನ್ನು ನಾನು ಸ್ವಲ್ಪ ಗ್ಯಾಸನ್ನು ಜಾಸ್ತಿ ಮಾಡಿ ನೀಟಾಗಿ ಇದನ್ನು ಹುರ್ಕೋತಾ ಇದ್ದೀನಿ. ತರಕಾರಿ ಎಲ್ಲ ಎಣ್ಣೆಯೊಳಗೆ ನೀಟಂಗಿನ ಹುರ್ಕೊಂಡೈತಿ. ಸೊ ಇದಕ್ಕೆ ನಾನು ರಾತ್ರಿನೇ ನೆನೆಸಿಟ್ಕೊಂಡಿರುವಂಥ ಹಸಿ ಬಟಾಣಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ನಾವು ರಾತ್ರಿ ನೆನೆಸಿಟ್ಕೋಬೇಕು, ಮುಂಜಾನೆ ಫಾಲೋ ಮಾಡಲಿಕ್ಕೆ ನಡಿತೈತಿ. ತೊಳೆದು ನಾನು ಇದಕ್ಕೆ ಹಾಕ್ಕೊಂಡಿನಿ. ಇವಾಗ ಅದನ್ನು ಸಹಿತ ನಾವು ಎಣ್ಣೆಯೊಳಗೆ 1-5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈಯನ್ನು ಮಾಡ್ಕೊಳ್ಳೋಣ. ಇವಾಗ ಇದೆಲ್ಲ ನೀಟಂಗೆ ಫ್ರೈ ಆಗೈತಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಅರಿಶಿನ ಪುಡಿಯನ್ನು ಎಲ್ಲ ಕಡೆ ನೀಟಂಗೆ ನಾವು ಇವಾಗ ಮಿಕ್ಸನ್ನು ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು MTR ಪಲಾವ್ ಮಸಾಲಾನ ಹಾಕ್ಕೋತಾ ಇದ್ದೀನಿ. ನಾನು ಪ್ರತಿ ಸಲ ಪಲಾವ್ ಮಾಡಬೇಕಾದ್ರೆ ಇದೊಂದು ಮಸಾಲಾನ ಹಾಕ್ತೀನಿ, ಯಾಕಂದರೆ ಇದು ಭಾಳ ಟೇಸ್ಟಿಯಾಗಿರುತ್ತೆ ಅಂಥೇಳಿ. ನಿಮಗೂ ಬೇಕಂತಂದ್ರೆ ಹಾಕೋಬೋದು, ಇಲ್ಲಾಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇವಾಗ ನಾನು ಪಲಾವ್ ಮಸಾಲಾನ ಹಾಕ್ಕೊಂಡು ನೀಟಂಗೆ ಮತ್ತೊಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನು 1 ಗ್ಲಾಸ್ ಆಗುವಷ್ಟು ಜೀರಾ ರೈಸನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲವನ್ನು ಮತ್ತು ನೀಟಾಗೇ ಎಲ್ಲ ತರಕಾರಿ ಜೊತೆಗೆ ಎಣ್ಣೆಯಲ್ಲಿ ನಾನು 1-2 ನಿಮಿಷ ಫ್ರೈಯನ್ನು ಮಾಡ್ಕೋತಾ ಇದ್ದೀನಿ.
ಸೊ ನಾವು ಇವಾಗ ನೋಡ್ರಿ ಇಲ್ಲಿ ಯಾವ ಗ್ಲಾಸಿಂದ ಅಕ್ಕಿಯನ್ನು ತೊಗೊಂಡಿದ್ದೀವಿ ಆ ಗ್ಲಾಸಿಂದ ಒಂದು 3.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 3 ಗ್ಲಾಸ್ ಅದನ್ನು ಹಾಕೋಬೋದು, 3.5 ಗ್ಲಾಸ್ ಅದನ್ನು ಹಾಕೋಬೋದು. ನಾನು ಜಾಸ್ತಿ ತರಕಾರಿ ಹಾಕೋದ್ರಿಂದ ಅವೆಲ್ಲ ಕುದಿಬೇಕು ನೀರಲ್ಲಿ ಅಂಥೇಳಿ ನಾನು 3.5 ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ. ಸೊ ಭಾಳ ಉದುರು ಆಗೋದು ಬೇಡ ಮತ್ತು ಭಾಳ ಗಟ್ಟಿ ಆಗೋದು ಬೇಡ, ಪಲಾವ್ ಸ್ವಲ್ಪ ಉದುರಿದ್ರೇ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡಿ ನಾನು 3.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಎಲ್ಲ ನೀರು ಆದಮೇಲೆ ನಾವು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಎಲ್ಲವನ್ನು ನಾವು ನೀರಿನಲ್ಲಿ ಇನ್ನೊಂದು ಸಾರಿ ಮಿಕ್ಸನ್ನು ಮಾಡಿ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಮೇಲೆ ಕೊತ್ತಂಬರಿಯನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ ಮತ್ತು ಹೆಲ್ತಿಗೂ ಸಹ ತುಂಬ ಒಳ್ಳೆಯದಿದು. ಕೊತ್ತಂಬರಿಯನ್ನು ಹಾಕಿ ಆದಮೇಲೆ ಇದು ಒಂದು ಕುದಿ ಬತ್ತಂದರೆ ಇದ್ರದ್ದು ಮುಚ್ಚಳವನ್ನು ನಾವು ಮುಚ್ಚಿಬಿಡೋಣ. ಇವಾಗ ಇದನ್ನು ಒಂದು 3 ವಿಸಿಲನ್ನು ಬರೆಸೋಣ. ಬೇಕಿದ್ರೆ ನೀವು 4 ಕೂಡ ವಿಸಿಲನ್ನು ಬರೆಸ್ಕೋಬೋದು. ಇಲ್ಲಿ ನಾನು 3 ವಿಸಿಲನ್ನು ಬರೆಸ್ಕೊಂಡು ಆಫ್ ಮಾಡಿದ್ದೀನಿ. ಸೊ ನೋಡಿರಿ, ಫೈನಲಿ ಹೆಲ್ದಿಯಾಗಿರುವಂಥ ವೆಜಿಟೇಬಲ್ ಪಲಾವ್ ರೆಡಿ ಆಗೈತಿ. ಇದನ್ನು ಇವಾಗ ನಾವು ಸರ್ವನ್ನು ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಕಾಂಬಿನೇಷನ್ ಆಗಿ ಮೊಸರು ಕೂಡ ಹಚ್ಕೊಂಡು ತಿನ್ಬೋದು. ಇದೇ ರೀತಿ ಹೆಲ್ದಿಯಾಗಿರುವಂಥ ರೆಸಿಪಿಯಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. Thank you for watching.